ನಮಸ್ಕಾರ. ಕರ್ನಾಟಕ ಗಿಲ್ಲಿಯಿಂದ ಬಿಗ್ ಬಾಸ್ ಅಥವಾ ಬಿಗ್ ಬಾಸ್ನಿಂದ ಗಿಲ್ಲಿ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದ್ಬಿಟ್ಟಿನಿ. ಯಾಕಪ್ಪ ಅಂತಂದ್ರೆ ಇವತ್ತೇನು ಬಹುದೊಡ್ಡ ಚರ್ಚೆ ಆಗ್ತಿರುವಂಥದ್ದು, ನಿನ್ನೆ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲಲ್ಲಿ ಕಿಚ್ಚ ಸುದೀಪ್ ಅವರು ಆಡಿದಂಥ ಮಾತು ಎಲ್ಲೆಡೆ ಕೂಡ ಚರ್ಚೆ ಆಗುತ್ತಿರುವಂಥದ್ದು ಮತ್ತು ಬಹುತೇಕ ವ್ಯಾಪಕವಾಗಿ ಟೀಕೆವಾಗಿರುವಂಥದ್ದು. ಸುದೀಪ್ ಅಭಿಮಾನಿಗಳಲ್ಲಿ ಒಂದೊಂದು ರೀತಿ ಟೀಕೆ ಆಗ್ತಾಯಿದೆ. ಯಾಕಪ್ಪ ಅಂದ್ರೆ ಅದು ಅಭಿಮಾನಿಗಳ ಬಗ್ಗೆ ಆಡಿರುವಂಥದ್ದು ಮಾತು ಅಂತೇಳಿ ಎಲ್ಲ ಕಡೆ ಬೇಸರ ವ್ಯಕ್ತಪಡಿಸಕ್ಕೆ ಹಚ್ಚಿಬಿಟ್ರೆ ಎಲ್ಲರೂ. ಇದ್ರ ಬಗ್ಗೆ ಏನು ಚರ್ಚೆ ಆಗತ್ತೈತೆ, ಯಾಕೆ ಇದು ಹಿಂಗಾಯಿತು, ಆಮೇಲೆ ಗಿಲ್ಲಿಯಿಂದ ನಿಜವಾಗ್ಲೂ ಬಿಗ್ ಬಾಸ್ ನಡೀತಾ ಅಥವಾ ಬಿಗ್ ಬಾಸ್ನಿಂದ ಗಿಲ್ಲಿ ನಡೀತಾ ಅನ್ನುವಂಥ ವಿಚಾರದ ಬಗ್ಗೆ ನಿಮಗೆ ಒಂದು ಚರ್ಚೆ ಮೊಟ್ಟ ಮೊದಲೆಲ್ಲ ವಿಚಾರ ಮಾಡ್ಕೊಂತ ಬಂದ್ಬಿಡಮ್ಮ. ಸುದೀಪ್ ಸರ ನಿಮ್ಮ ಬಗ್ಗೆ ಭಾಳ ಅಪಾರ ಗೌರವ ಐತಿ. ಅದನ್ನ ಪಾಪ ಈ ವ್ಯಕ್ತಿತ್ವ ಇವತ್ತು ಜನ ಏನು ಟ್ರೋಲ್ ಮಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬಗ್ಗೆ ಇರ್ತಕ್ಕಂಥ ಗೌರವ ಯಾವತ್ತೂ ಯಾರ ಮನೆ ಇದ್ದಿದ್ದು ಹೋಗಲ್ಲ, ಅದ್ರ ಬಗ್ಗೆ ಬೇರೆ ಪ್ರಶ್ನೆ. ಬಟ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ವರ್ಷ ನಾನು ತಿಳಿದ ಮಟ್ಟಿಗೆ ಗಿಲ್ಲಿಯಿಂದನೇ ಬಿಗ್ ಬಾಸ್ನಿಂದ ಗಿಲ್ಲಿ ಅಲ್ಲ. ನನ್ನ ಪ್ರಕಾರ ಈ ವರ್ಷ ಗಿಲ್ಲಿಯಿಂದನೇ ಬಿಗ್ ಬಾಸ್ನಿಂದ ಗಿಲ್ಲಿಯಲ್ಲ ಅಂತಕ್ಕಂಥದ್ದು 90% ಸತ್ಯ. ಇದು ನಿಮಗೆ ಎಷ್ಟು ಅನಿಸ್ತಿರ್ಬೋದು, ಅಥವಾ 100% ಸತ್ಯ ಅನಿಸ್ಬೋದು, ಅಥವಾ 100% ಸತ್ಯ ಅನಿಸ್ಬೋದು, ನಿಮಗೆ ಬಿಟ್ಟಿದ್ದು. ಬಟ್ ನನ್ನ ಪ್ರಕಾರ 90% ಗಿಲ್ಲಿಯಿಂದನೇ ಬಿಗ್ ಬಾಸ್. ಯಾಕಪ್ಪ ಅಂದ್ರೆ ಈ ರೇಂಜ್ಗೆ ಐಪ್ ಕ್ರಿಯೇಟ್ ಆಗೋದು ಸಾಮಾನ್ಯ ಮಾತಲ್ಲ. ಬಿಗ್ ಬಾಸ್ ನೀವು ವರ್ಷ ನಡೆಸ್ತೀರಿ, ಎಲ್ಲ ಭಾಷೆಗಳು ನಡೀತೈತಿ. ನಮ್ಮ ಕನ್ನಡದಾಗ ಏನು ಸ್ಪೆಷಲ್ ಇಲ್ಲ, ಭಾರತ ದೇಶದ 9 ಭಾಷೆ ಒಳಗೆ ನಡೀತೈತಿ. ಏನು ತಲೆ ಕೆಡಿಸಿ ಅದೇನು ದೊಡ್ಡ ಶೋ ಏನಲ್ಲ. ಬಟ್ ಯಾವುದೇ ಒಬ್ಬ ವ್ಯಕ್ತಿ ಬಂದಾಗ ಆ ರೇಂಜ್ಗೆ ಐಪ್ ಕ್ರಿಯೇಟ್ ಆಗೈತಪ್ಪ ಅಂದ್ರೆ ಅದು ಬಿಗ್ ಬಾಸ್ ಅವನಿಂದನೇ ಅಂತ ಕರೆ. ಹೌದು, ಯಾಕೆ ಸುಳ್ಳು ಹೇಳಕ್ಕೊಮ್ಮೆ ನಾವು. ಈಗ ನಾವು ಒಂದೇ ಒಂದು ವಿಚಾರ ಮಾತಾಡಮ್ಮ. ಈಗ ನಾ ಏನಾರ ಒಂದು ಅಂಗಡಿ ಇಟ್ಟೀನಿ, ಪಂಚರ್ ಶಾಪ್ ಇಟ್ಟಿನೋ, ಇನ್ನೊಂದು ಇಟ್ಟಿನೋ, ಇಲ್ಲ ಟೈರ್ ಅಂಗಡಿ ಇಟ್ಟಿನೋ, ಮತ್ತು ಆಮೇಲೆ ಏನೋ ದೊಡ್ಡ ಕಿರಾಣ ಅಂಗಡಿ ಇಟ್ಟಿನೋ, ಇಲ್ಲ ಪಾನಿಪುರಿ ಅಂಗಡಿ ಇಟ್ಟಿನೋ, ಯಾರಿಗೆ ಗೊತ್ತು. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಒಂದು ಅಂಗಡಿ ನಾ ಇಟ್ಟೀನಿ, ಆ ಅಂಗಡಿಗೆ ಜನ ಬರವಲ್ರು ಅಂದ್ರೆ ಅದ್ರ ಬಗ್ಗೆ ಜನಕ್ಕೆ ಗೊತ್ತಾಗವಲ್ತ. ಆ ಅಂಗಡಿ ಬಗ್ಗೆ ಆ ಅಂಗಡಿಗೆ ಜನಕ್ಕೆ ಗೊತ್ತಾಗವಲ್ತಪ್ಪ ಅಂದ್ರೆ ನಾನೇನು ಮಾಡ್ಬೇಕು ಅವಾಗ, ನಿಮ್ಮಂತಹ ಸ್ಟಾರ್ ನಟರನ್ನ ಕರ್ಕೊಂಬಂದು ಪ್ರಮೋಷನ್ ಮಾಡಿಸಿ ಆ ವಿಡಿಯೋ ಎಲ್ಲ ಕಡೆ ಬಿಡ್ಬೇಕು. ಅವಾಗ ಏನಾಗ್ತೈತಿ, ನೀವು ಬಂದಿರನ್ನೋ ಒಂದು ಕಾರಣಕ್ಕೆ ನನ್ನ ಅಂಗಡಿ ಫುಲ್ ಫೇಮಸ್ ಆಗ್ತೈತಿ. ಅಥವಾ ನನ್ನ ಮನೆ ಗೃಹ ಪ್ರವೇಶಕ್ಕೆ ಯಾರು ಬಂದಿಲ್ಲಪ್ಪ ಹೆಂಗೆ ಫೇಮಸ್ ಆಗ್ಬೇಕಾದ್ರೆ ಗೃಹ ಪ್ರವೇಶ ಮಾಡಿ ನಮ್ಮದು ಹೆಂಗೆ ಗೊತ್ತಾಗಬೇಕು ನಂಗೆ ಮಂದಿಗೆ. ಸೊ ಹಾಗೆ ನಾನು ನಿಮ್ಮಂಥ ಯಾರನ್ನ ಸ್ಟಾರ್ನ ಕರೆಸ್ತೀನಿ. ಅವಾಗ ಏನಾಗ್ತದೆ, ಗೃಹ ಪ್ರವೇಶ ಮಾಡೋಣ, ಹೊಸ ಮನೆ ಕಟ್ಟಣ ಅಂತೇಳಿ ಫುಲ್ಲು ಐಪ್ ಕ್ರಿಯೇಟ್ ಆಗಿಬಿಡ್ತದೆ ಆ ಮನೆ ಬಗ್ಗೆ. ಸುದೀಪ್ ಅವರು ಬಂದಿದ್ರು, ದರ್ಶನ್ ಅವರು ಬಂದಿದ್ರು ಆ ಮನೆ ಅದ್ಭುತವಾಗಿರುವಂಥ ಮನೆ, ಭಾರಿ ಕಟ್ಟಾರ ಮನೆ ಅಂತ ಹೇಳಿದ್ರೆ ಅದಕ್ಕೊಂದು ಕ್ರೇಜ್ ಬರ್ತದಪ್ಪ. ಸೊ ಅದಕ್ಕೋಸ್ಕರ ಉದಾಹರಣೆ ಕೊಟ್ಟೆ ನಾನು ಅಷ್ಟೇ. ಸೊ ಈಗಾಗಿರೋದು ಕೂಡ ಅಷ್ಟೇ. ವರ್ಷ ವರ್ಷ ಬಿಗ್ ಬಾಸ್ ನಡೆಸಿದ್ರಿ, ವರ್ಷ ವಿನ್ನರ್ ಮಾಡ್ತೀರಿ, ವರ್ಷ 50 ಲಕ್ಷ ರೂಪಾಯಿ ಗೆದ್ದವ್ರಿಗೆ ಕೊಡ್ತೀರಿ, ವರ್ಷ ಲವ್ ಲಪಡ ನಡೀತಿದ್ದು, ವರ್ಷ ಒಂದು ಕಿರಿಕಿರಿ ನಡೀತಿದ್ದು, ವರ್ಷ ಬರೀ ಕಿರಿಕಿರಿನೇ ಆತದ್ದು. ಬಿಗ್ ಬಾಸ್ ಒಳಗೆ ಕಾಂಟ್ರವರ್ಸಿ ಅದು ಬೇರೆ ಪ್ರಶ್ನೆ. ಬಟ್ ಈ ವರ್ಷ ಖಂಡಿತವಾಗಿ ಹೇಳ್ಬೇಕಪ್ಪ ಅಂದ್ರೆ ಏನೇ ಕಾಂಟ್ರವರ್ಸಿ ಆದ್ರೂ, ಏನೇ ಕಿರಿಕಿರಿ ಆದರೂ ಕೂಡ ಗಿರ್ರನಂಗೆ ಹೊಂಟ್ಬಿಡುತ್ತೆ ಬಿಗ್ ಬಾಸ್. ಅದು ಗಿರ್ರನಂಗೆ ಹೋಗಚ್ಚಿದ್ದೇ ಗಿಲ್ಲಿಗೆ. ಯಾಕಪ್ಪ ಅಂತಾನೆ ಆತ ಕೊಡುವಂಥ ಕೌಂಟ್ರು, ಆತ ಕೊಡುವಂತಹ ಟಕ್ಕರು, ಆತ ಮಾಡುವಂಥ ಕಾಮಿಡಿ, ಆತ ಹೇಳುವಂತಹ ಶೈಲಿಯ ಭಾಷೆ, ಆತ ಮಾತನಾಡುತ್ತಿರುವಂಥ ಮಂಡ್ಯದ ಗಂಡಿನ ಭಾಷೆ ಅದ್ಭುತ. ಎಲ್ಲವೂ ಕೂಡ ಅದ್ಭುತ. ಮತ್ತು ಮನಸ್ಸಿನಲ್ಲಿ ಯಾವುದನ್ನು ಇಟ್ಕೊಳ್ಳಾರ್ದೆ ಹೊರಗಾಕುವಂಥದ್ದು. ಏನು ಹೊರಗಾಗ್ತಾನೆ, ಮನಸ್ಸಿನ ಮಾತು ಹೊರಗಾಗ್ತಾನೆ. ಇನ್ನೊಬ್ಬರಂಗ ದಿಮಾಗ್ ಕಡ್ಸಂಗಿಲ್ಲ, ದಿಮಾಗ್ ಮುಗುಳು ತುಂಬಿದ ದಗದ ಮಾತಾಡಂಗಿಲ್ಲ, ನೇರ ಮಾತಾಡ್ಬಿಡಮ್ಮ. ಮುಗುಳ್ಯಾಗ ಪಾವು ಕಂಡಿಲ್ಲ ಅಂದ್ರೂ ಎದುರಿಗೆ ಬಂದವನು ಒತ್ತಿ ನಮ್ಮ ದಮ್ಮ ಐತೆ, ಎದುರಿಗೆ ಬಂದವನು ಒತ್ತಿ ನಮ್ಮ ಧೈರ್ಯ ಐತೆ. ಅಂದ್ರೆ ಆತಗೆ ಅಷ್ಟು ಸಾಮರ್ಥ್ಯ ಐತೆ ಅಂತ ಆ ಧೈರ್ಯ ಮೆಚ್ಚಿಗೆ ಮನುಷ್ಯ ಒದಿತಾನೋ ಬಿಡ್ತಾನೋ, ಗೆಲ್ತಾನೋ ಸೋಲ್ತಾನೋ ಅದು ಬೇರೆ ಪ್ರಶ್ನೆ. ಬಟ್ ಗುಂಡಿಗೆಯಲ್ಲಿ ಗಂಡನಿದೆ, ಗುಂಡಿಗಿತ್ತ ಆತಗ ಎದುರುಗಡೆ ಬರುವಂಥ ವ್ಯಕ್ತಿ ಯಾವನೇ ಆಗಿರಲ್ಲ, ಅವನು 10 kg ಇವನಿಗಿಂತ ಜಾಸ್ತಿನೇ ಇರಲ್ಲ, 100 kg 20 kg ಜಾಸ್ತಿ ಇರಲ್ಲ, ಸಂಬಂಧ ಇಲ್ಲ. ನಾನು ಕೌಂಟ್ರ್ ಕೊಡಕತ್ತೀನಿ, ಕೌಂಟ್ರ್ ತಗೊಳ್ತಾ ಇರಬೇಕು, ಮುಚ್ಕೊಂಡು ಏಜು ಸೈಜು ನೋಡಿದೆ ನನ್ನ ಹತ್ರ ಬರಕ್ಕೆ ಹೋಗ್ಬೇಡ್ರಿ, ಸೀಸ್ ಮಾಡಿ ಹಾಕ್ಬಿಡ್ತು ಅಂತ ಒಂದು ಡೈಲಾಗ್ ಹೇಳಿದ್ದ. ಆ ಡೈಲಾಗ್ ಆಗಿರಲಿ ಅಥವಾ ಆತನ ವ್ಯಕ್ತಿತ್ವ ಆಗಿರಲಿ, ಸತ್ಯ ಸುಳ್ಳು ನೇರವಾಗಿ ಹೇಳಿಬಿಡೋದು. 20 ಬರೀ ಮೇಕಪ್ ಮಾಡ್ಕೊಂಬಗಲ್ಲ, 20 ಬರೀ ಕುಚೇಷ್ಟೆ ಮಾಡಂಗಿಲ್ಲ, ನೇರವಾಗಿ ಹೆಂಗೆ ತಲೆ ಬಾಚಿಗೆ ಯಾರು ನೋಡೋದೈತಿ. ನಾವು ಏನಾರ ಈಗ ಸುಮ್ಮನೆ ಹೊರಗೆ ಹೋಗ್ಬೇಕಂದ್ರೆ ಇಲ್ಲಿ ಕನ್ನಡ ಮುಂದೆ ನಿಂತ್ಕೊಂಡೆ ಈಗ ನಿಮ್ಗೆ ವಿಡಿಯೋ ಮಾಡಕತ್ತೀನಿ, 20 ಬರೀ ಬಾಚಿಕೊಂಡಿರ್ತೀವಿ ನಾವು. ಸೊ ಆತ ನೋಡ್ರಿ, ನೀವು ಅಂಥ ಬಿಗ್ ಬಾಸ್ ಶೋ ಒಳಗೆ ಹೋದ್ರೆ ತಿಕ್ ಬಟ್ಟೆ ಹಾಕ್ಯಂತಿದ್ದ, ಬರೀ ಬನೀನ್ ಮೇಗನೇ ಜೀವನ ಮಾಡಿಬಿಟ್ಟ ಬಿಗ್ ಬಾಸ್ ಒಳಗೆ. ಅಂದ್ರೆ ಅಷ್ಟು ನ್ಯಾಚುರಲ್ ಆಗ್ಯದಾನ. ಆದರೂ ಅಶ್ವಿನಿ ಮೇಡಮ್ ಅವ್ರು ನಿನ್ನೆ ಅದು ಫೋಟೋ ಇಟ್ಟದ್ದು ಹೇಳಪ್ಪ ಅಂದ್ರೆ, ಗಿಲ್ಲಿ ಇಲ್ಲಿರುವಂಥ ವ್ಯಕ್ತಿ ಅಲ್ಲ ಸರ್, ಅವನು ಬರೀ ಬಿಗ್ ಬಾಸ್ ನೋಡ್ಕೊಂಬಂದ್ಬಿಟ್ಟಾನ, ಹಂಗಾಗ್ಬಿಡ್ತಿ ಹಿಂಗಾಗ್ಬಿಡ್ತಿ ಅಂತೇಳಿ ಅವ್ರು ಹೇಳಕತ್ಬಿಟ್ರು. ಬಟ್ ಇದೆಲ್ಲ ಸುಳ್ಳು, ಇದೆಲ್ಲ ಭಾಳ ಪಕ್ಕ ಪ್ಲಾನಿಂಗ್. ಇದು ಗಿಲ್ಲಿಯನ್ನು ಸೋಲಿಸುವಂಥ ಪ್ಲಾನ್ ಏನೇ ಮಾಡಿದ್ರು ಕೂಡ ಅದೆಲ್ಲ ಚಕ್ಕರ ಆಗಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಿಲ್ಲಿ ವಿನ್ನರ್ ಎಂಬ ಶಬ್ದ ಗೊತ್ತಾಗ್ತದೆ. ಈಗ ಆಲ್ರೆಡಿ ಸಪ್ತ ಶುದ್ಧ ಸಾಗರಗಳಿಂದ ಗೊತ್ತಾಕಚ್ಚಿಬಿಟ್ಟದು. ಏನಪ್ಪ ಅಂತಂದ್ರೆ ಸಪ್ತ ಸಾಗರದಿಂದ ಆಚೆಗೆ ಗೊತ್ತಾಗ್ಬಿಡೋದು ಇವತ್ತು ಗಿಲ್ಲಿ ಗೆದ್ದನ ಅಂತೇಳಿ. ಒಂದು ಉದಾಹರಣೆ ಏನಪ್ಪ ಅಂದ್ರೆ, ಕಿರಿಕಿರ್ತೇವೆ ಈಗಾಗಲೇ ಇನ್ಸ್ಟಾಗ್ರಾಮ್ ನೋಡಿ ಗಿಲ್ಲಿ ಗೆದ್ದನ ಅಂತಕ್ಕಂಥದ್ದು ಒಂದು ಪೋಸ್ಟ್ ಹಾಕ್ಯಾರ. ಆ ಪೋಸ್ಟ್ ಮುಖಾಂತರ ಸಂಪೂರ್ಣ ನಾನು ನಿಮ್ಗೆ ಹೇಳಕತ್ತಿಬಿಟ್ಟಿನಿ, ಗಿಲ್ಲಿ ಗೆದ್ದೇ ಬಿಟ್ಟ, ಗಿಲ್ಲಿ ಹಿಡ್ಕೊಡ್ರಪ್ಪ ಬೇಡ, ಅದ್ರ ಬಗ್ಗೆ ಮುಂದಿನ ಚರ್ಚೆ ಬೇಡ ಅಂತ ಹೇಳ್ತಾ ಅದು ಏನಾಗಬೇಕಾಯ್ತು ಅದ್ರ ಬಗ್ಗೆ ವಿಚಾರ ಮಾಡೋಣ ಅಷ್ಟೇ. ನಾನು ಹೇಳ್ತಾರೆ ಇದಿಷ್ಟೇ. ಹೌದು, ಇವತ್ತು ಬೇಕಾದ್ರೆ ನೀವು ಕಂಪಲ್ಸರಿಯಾಗಿ ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿ ನೋಡ್ರಿ, ಕಲರ್ಸ್ ಕನ್ನಡದಾಗ ಅವನು ಗಿಲ್ಲಿ ಇರುವಂಥ ಎಲ್ಲ ವೀಡಿಯೋಗಳು ಕೂಡ ಮಿಲಿಯನ್
10 ಮಿಲಿಯನ್ 12 ಮಿಲಿಯನ್ 15 ಮಿಲಿಯನ್ ವ್ಯೂಸ್ ಹೋಗ್ಯವ, 1 ಮಿಲಿಯನ್ ಗಟ್ಟಲೆ ಲೈಕ್ಸ್ ಬಂದವ, 10-15 ಲಕ್ಷದಷ್ಟು ಕಮೆಂಟ್ಸ್ ಬಂದವ. ಅಂದ್ರೆ ಅಷ್ಟರ ಮಟ್ಟಿಗೆ ಐಪ್ ಕ್ರಿಯೇಟ್ ಮಾಡಿದ್ದ. ಜನಗಳು ಯಾವುದರಿಂದ ಏನು ಸಿಗ್ತದಂತ ವಿಚಾರ ಮಾಡ್ತಾರೆ. ಕೆಲವೊಬ್ರು ನಮಗೆಲ್ಲ ಪ್ರಶ್ನೆ ಮಾಡ್ತಾರೆ, ಅಲ್ಲ ಅದೇ ಕೂಡ ದೇಶದ ಬಗ್ಗೆ ವಿಚಾರ ಮಾಡಬೇಡ್ರಿ, ಗಿಲ್ಲಿಗೆ ಓಟ್ ಹಾಕ್ರಿ ಅಂತ್ರಿ, ಸಮಾಜದ ಬಗ್ಗೆ ಜನಗಳಿಗೆ ರಾಜಕಾರಣಿಗಳಿಗೆ ಓಟ್ ಹಾಕಿರಿ ದೇಶ ಹಿಂಗಿರ್ತದಲ್ಲ ಅಂತ ಹೇಳ್ತಾರೆ. ಆ ಪುಣ್ಯಾತ್ಮರಿಗೆ ಹೇಳೋದು ಒಂದ ಮಾತು ನಾನು, ಸರಿಯಪ್ಪ ನೀವೆಲ್ಲ ಉದ್ಧಾರ ಮಾಡಕಚ್ಚಿರಿ, ಎಲ್ಲಿ ಉದ್ಧಾರ ಮಾಡಕಚ್ಚಿರಿ? ನೀವು ಬಂದು ಅದೇ ಸೋಷಿಯಲ್ ಮೀಡಿಯಾದಾಗ ಉದ್ಧಾರ ಮಾಡಕಚ್ಚಿರಿ. ಊರಿನೊಳಗೆ ಹೋಗಿ ಉದ್ಧಾರ ಮಾಡಿರಿ ನೀವು, ಅಥವಾ ಊರೊಳಗೆ ಹೋಗಿ ಏನಾರು ನಿಂತ್ಕೊಂಡು ವಿಚಾರ ಮಾಡಿರಿ, ಅಥವಾ ಪ್ರಚಾರ ಮಾಡಿರಿ, ಹಿಂಗೆ ಓಟ್ ಹಾಕ್ರಿ ಅಂತೇಳಿ ನೀವು ಮಾಡಿರಿ. ಸೋಷಿಯಲ್ ಮೀಡಿಯಾದಾಗ ನಾನು ಹೆಂಗೆ ನೀವು ಹಂಗೆ ಹೇಳಿರಿ, ನಾವು ನೇರವಾಗಿ ಹೇಳಕಚ್ಚು, ನಾವು ಬಿಗ್ ಬಾಸ್ ನೋಡಕಚ್ಚು ಅಂತ. ನೀವು ಏನು ಮಾಡಕತ್ತೀರಪ್ಪ? ನೀವು ಬಿಗ್ ಬಾಸ್ ನೋಡ್ತಾ ಇರ್ತೀರಿ, ಅದ್ರ ಜೊತೆಗೆ ಅದ್ರ ಮಾತಾಡಕತ್ತೀರಿ. ಸರಿ ಬಿಡ, ಆಯ್ತು ಬಿಡಿ, ಇವಾಗ ಏನು ಮಾಡಕ್ಕೆ ಈಗ ಏನು ಮಾಡ್ರಿ, ನೀವು ಯಾವುದೇ ವಿಡಿಯೋ ಮಾಡ್ತಾರಲ್ಲ ಅದ್ರೊಳಗೆ ಕೆಳಗೆ ನಮ್ಮ ನಂಬರ್ ಹಾಕ್ರಿ, ಆಧಾರ್ ಕಾರ್ಡ್ ಹಾಕ್ರಿ, ನಮ್ಗೆ ಫೋನ್ ಮಾಡಿರಿ, ಏನೇ ಕಷ್ಟ ಇದೆ ನಮಗೆ ಫೋನ್ ಮಾಡ್ರಿ ಅಂತೇಳಿ ಒಂದು ವಿಡಿಯೋ ಮಾಡಿರಿ, ನಾವು ಬರ್ತೀವಿ ನಿಮ್ಮ ಹೋರಾಟಕ್ಕೆ ಅಂತೇಳಿ ನೋಡಮ್ಮ. ಇಲ್ಲ ಅದನ್ನ ಆಗೋದನ್ನ ಬೇಡ, ಎಲ್ಲ ರಾಜಕಾರಣ ಕರ್ಕೊಂಬಂದು ಬಿಗ್ ಬಾಸ್ ಮನೆಗೆ ಬಿಡ್ರಿ, ಇಲ್ಲ ರಾಜಕಾರಣ ಇದೆ ಒಂದು ಯಾವ್ದಾರ ರಾಜಕೀಯ ಬಿಗ್ ಬಾಸ್ ಅಂತ ಹಾಕ್ರಿ, ಅದ್ರೊಳಗೆ ಯಾರು ಒಳ್ಳೆ ಇರ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ ನಾವು. ನಮ್ಗೆ ಗೊತ್ತಾಗಲ್ಲ ಯಾರ ವ್ಯಕ್ತಿತ್ವ ಹೆಂಗೈತಿ. ಬಿಗ್ ಬಾಸ್ ಒಳಗೆ ಗಿಲ್ಲಿ ವ್ಯಕ್ತಿತ್ವ ಗೊತ್ತಾಗಿದೆ, ಅದಕ್ಕೆ ನಾವು ಹೋರಾಟ ಮಾಡಕತ್ತೀವಿ, ಅದಕ್ಕೆ ನಾವು ಗಿಲ್ಲಿ ಓಟ್ ಹಾಕ್ರಿ ಅಂತ ಹೇಳಕತ್ತೀವಿ. ಅವ್ರ ಹೋರಾಟ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅವ್ರ ವ್ಯಕ್ತಿತ್ವಗಳು ಹೆಂಗದೆ ಗೊತ್ತಿಲ್ಲ. ಅವ್ರು ಮನೆಗೆ ಒಂದು ರೀತಿ ಇರ್ತಾರೆ, ರಾತ್ರಿ ಒಂದು ರೀತಿ ಇರ್ತಾರೆ, ಹಗಲತ್ತು ಒಂದು ರೀತಿ ಇರ್ತಾರೆ, ನಮಗೆ ಹೆಂಗೆ ಗೊತ್ತಾಗೋದು? ಸೊ ಅದಕ್ಕೋಸ್ಕರ ನಮ್ಗೆ ಯಾರು ಗೊತ್ತಾರ ಅವ್ರ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀವಪ್ಪ ನಾವು. ಅದ್ರ ಬಗ್ಗೆ ಏನು ದೊಡ್ಡ ಹಂಗ ಸಾಚಗಳ ಅಮ್ಮಂಗೆ ಏನು ಎಲ್ಲ ಕಡೆಗೆ ಬಂದು ದೇಶದ ಬಗ್ಗೆ ವಿಚಾರ ಇಲ್ಲ, ನಮ್ಮ ಯೋಜನೆ ಎಲ್ಲಿ ಹೊಂಟ್ರಿ, ಹಂಗೆ ಹೊಂಟ್ರಿ, ಹಿಂಗೆ ಹೊಂಟ್ರಿ, ಏನು ಮಾತಾಡಮ್ಮ ಹೇಳಿ? ಸರಿ, ನಮಗೆ ಅವ್ರ ಬಗ್ಗೆ ಗೊತ್ತಿದ್ರಲ್ಲ ಏನಾರು ಮಾತಾಡೋದು, ಗೊತ್ತಿಲ್ಲಪ್ಪ ಅದಕ್ಕೆ ಮಾತಾಡಕತ್ತಿಲ್ಲ ಅಂತ ಹೇಳಕತ್ತೀವಲ್ಲ. ಆಯ್ತು, ನಾನು ಹೇಳೋದು ಇಷ್ಟೇ, ಈ ವರ್ಷ ಮಾತ್ರ, ಈ ವರ್ಷ TRP ಕಿಂಗ್ ಗಿಲ್ಲಿಗೆ. ಆ ಗಿಲ್ಲಿಯಿಂದನೇ ಬಿಗ್ ಬಾಸ್. ವರ್ಷ ನೀವು ಬಿಗ್ ಬಾಸ್ ಮಾಡಿ ಯಾವ ಭಾಷೆ ಒಳಗೆ ಈ ರೇಂಜಿಗೆ ಆಗಿಲ್ಲ. ಮತ್ತು ನೀವು ಮುಂದಿನ ಏನು ಬಿಗ್ ಬಾಸ್ ಬಂದರೂ ಕೂಡ ಈ ರೇಂಜಿಗೆ ಗಿಲ್ಲಿ ಐಪ್ ಕ್ರಿಯೇಟ್ ಮಾಡಿಸಿ ಯಾರು ಬರಂಗಿಲ್ಲ, ಬಂದರೂ ಕೂಡ ಈ ರೇಂಜಿಗೆ ಓಟ್ ಬರಂಗಿಲ್ಲ. ನೀವೇ ಹೇಳಿರಿ ಈ ವರ್ಷ ಚಾನಲ್ ನಂಬರ್ 1 ಆಗೈತೆ ಅಂತಂದು. ನಿಮಗೆ ಗೊತ್ತದ ಗಿಲ್ಲಿಗೆ ಎಷ್ಟು ಓಟ್ ಬಂದ? 37 ಕೋಟಿ ಓಟ್. ಇನ್ನೂ ಒಂದು ದಿನದ ಐತೆ. ಎಷ್ಟು ಕೋಟಿ ಬಂದಿರ ಬಿಡ, 50 ಕೋಟಿ ಆಗ್ಯದ, 40 ಕೋಟಿ ಆಗ್ಯದ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೋಟಿಗಟ್ಟಲೆ ಓಟ್ ಬಂದದ. ಬಿಗ್ ಬಾಸ್ ನೋಡುವಂಥ ಆಕರ್ಷಿತರು ಅಷ್ಟು ಜನ ಆಗ್ಯಾರ. ನನ್ನೇ ತಗೊಳ್ರಿ ಉದಾಹರಣೆಗೆ, ನಾವೇನು 2-3 ಸೀಸನ್ ನೋಡಿರ್ಬೋದು, ಆ ಕಡೆ ಸೀಸನ್ ನೋಡಿಲ್ಲ. ಬಟ್ ಈ ವರ್ಷ ಅಂತೂ ಹೊಸ ವರ್ಷ ಹೋದ ವರ್ಷ ಅಲ್ಲೆಲ್ಲ ಕ್ಲಿಪ್ ನೋಡ್ತೀವಿ. ಈ ವರ್ಷ ಕಂಟಿನ್ಯೂಟಿ ನೋಡ್ಕೊಂತ ಕುಂತೀವಿ. ಸೊ ಹಂಗಾಗಿ ಈ ರೀತಿ ನನ್ನ ಅಭಿಪ್ರಾಯ ಏನಪ್ಪ, ಗಿಲ್ಲಿಯಿಂದನೇ ಬಿಗ್ ಬಾಸ್ನಿಂದ ಗಿಲ್ಲಿ ಅಲ್ಲ ಅಂತಕ್ಕಂಥ ವಿಚಾರವನ್ನು ಮತ್ತೊಮ್ಮೆ ಹೇಳ್ತಾ, ಅದಕ್ಕಾಗಿ ವಿಚಾರ ಮಾಡಿರಿ. ಹಳ್ಳಿ ಪ್ರತಿಭೆಗಳು ಸಿಗಲಾರದ ಪ್ರತಿಭೆ ಸಿಕ್ತಪ್ಪ ಅನ್ನೋ ಅವಕಾಶ ಸಿಕ್ತಪ್ಪ ಅಂದ್ರೆ ತಂಡೆಗೆ ತಿಂಡಿ ಮುರಿತಾರಂಬಕ್ಕೆ ಇದೇ ಉದಾಹರಣೆ ಅಂತ ಹೇಳ್ತಾ, ಗಿಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿನ್ನರ್ ಅಂತಕ್ಕಂಥದ್ದು ಘೋಷಣೆ ಕೂಡ ಬರ್ತದೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ರಿ ಅಂತ ಹೇಳ್ತೀವಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.